30-35 TMC ನೀರು ಅನ್ನೋದು ಎಷ್ಟು ಮುಖ್ಯ. ಈಗ ತುಂಗಭದ್ರಾದಲ್ಲಿ ತುಂಬಿರುವ ಹೂಳು 30 TMC ನೀರು ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯವನ್ನು ಕಳ್ಕೊಳ್ಳೋ ಹಂಗೆ ಮಾಡಿಬಿಟ್ಟಿದೆ. ಇದಕ್ಕೆ ಪರ್ಯಾಯವಾಗಿ ಅದೇ 30 TMC ಹಿಡಿದಿಟ್ಕೊಳ್ಳೋಕ್ಕೆ ಈ ನವಲಿ ಪ್ರಾಜೆಕ್ಟ್ ಆಗಬೇಕು ಅನ್ನೋದಿದೆಯಲ್ಲ, ಈ 30 TMC ನೀರು ಅನ್ನೋದು ಈ ಕಾವೇರಿನೇ ನಾವು ಕಂಪೇರ್ ಮಾಡಿ ಹೇಳೋದಾದ್ರೆ ಎಷ್ಟು ಮುಖ್ಯ ಸರ್? ತಮಿಳುನಾಡಿಗೆ 30 TMC ನೀರು ಹರಿಸಲಿಕ್ಕೆ ಕಾವೇರಿ ಎಷ್ಟು ಕಷ್ಟಪಡಬೇಕು, ಕರ್ನಾಟಕ ಎಷ್ಟು ಕಷ್ಟಪಡಬೇಕು ಅಂತ. 2 ಕಬಿನಿ ಡ್ಯಾಮ್ ನೀರು 33 TMC, 2 ಕಬಿನಿ ಡ್ಯಾಮ್. ಇದನ್ನು ಯಾರು ಲೆಕ್ಕ ಇಟ್ಕೊಳ್ತಾ ಇದ್ದಾರೆ? ಇದಕ್ಕೆ ಯಾರು ಮುಂದೆ ಹೇಳಬೇಕು ಗೋಳು ಗೊತ್ತಿಲ್ಲ. ನಾನು ಬಳ್ಳಾರಿ ಜಿಲ್ಲೆಯವನ್ನೇ, ಅಲ್ಲೇ ಓದಿ ಬೆಳೆದು ಮಾಡಿ ಬಂದಿದ್ದವನು. ನಮಗೆ ಪೂರ್ತಿ ಮಾಹಿತಿ ಇರುತ್ತೆ. ಒಬ್ಬರಾದರೂ ಕೇಳಲ್ಲ, ಏನಪ್ಪ ನೀನು ಒಂದು ಸ್ವಲ್ಪ ತಿಳ್ಕೊಂಡಿದ್ಯಾ, ಏನಾದರೂ ಹೇಳು, ಇದಕ್ಕೆ ಪರಿಹಾರ ಏನು? ಪರಿಹಾರ ನಾನು ನಮ್ಮ ಸರ್ಕಾರಕ್ಕೆ ಇವತ್ತಲ್ಲ 10 ವರ್ಷ ಕೆಳಗೆ ಸೋರಿಸಿದ್ದೀನಿ. ತಮಿಳ್ನಾಡು ಈನಾಡು ಪೇಪರ್ ನೋಡು, ಅದನ್ನು ದೊಡ್ಡದಾಗಿ ಮಾಡಿದ್ರು. ನಾನು ಹೇಳಿದ್ದು ಡಿಸಿಲ್ಟ್ ಮಾಡೋದಕ್ಕೆ ಏನು ಮಾಡಬೇಕು ಅಂತ. ಅದಕ್ಕೆ ಸುಲಭ ನಾನು ನಮ್ಮ ಸರ್ಕಾರಕ್ಕೆ ಹೇಳಿದ್ದು, FRLಯಿಂದ ಕೆಳಗಡೆ ಅಲ್ಲಿ ಸುತ್ತಮುತ್ತ ಇರೋ ಎಲ್ಲ ಸ್ಟೀಲ್ ಇಂಡಸ್ಟ್ರಿಯವ್ರಿಗೆ ನೀರು ಕೊಟ್ಬಿಡಿ. ಅಲ್ಲೇ ಒಂದು ರಿಸರ್ವಾಯರ್ ಮಾಡ್ಕೊಳ್ಳಿ, ಚಿಕ್ಕದು. ಅಲ್ಲಿ ನೀರು ತುಂಬಿಕೊಂಡ್ರೆ ಅವ್ರು ಎಷ್ಟು 10 TMC 5 TMC 4 TMC ಅಷ್ಟು ಡಿಸಿಲ್ಟ್ ಆಗೋಗುತ್ತೆ ಆಟೋಮೆಟಿಕ್ ಆಗಿ. ಸರ್ಕಾರದ 1 ಪೈಸೆ ಖರ್ಚಾಗಲ್ಲ. ಸರ್ಕಾರ ಯಾಕೆ ಅದ್ರ ಕಡೆ ಕಣ್ಣೆತ್ತು ನೋಡೋಲ್ಲ? ಅಲ್ಲಿರೋ ಪಾಲಿಟಿಷಿಯನ್ಸ್ ಯಾಕೆ ಅದನ್ನು ಒತ್ತಡ ಕೊಡೋಲ್ಲ ಸರ್ಕಾರಕ್ಕೆ? ನನಗೆ ಅರ್ಥ ಆಗ್ತಾ ಇಲ್ಲ. ನಿಜ. ರಘು ತೊಟೇರಿಯವರೇ, ಇವತ್ತು ಕಾಂಗ್ರೆಸ್ನಾಗ್ಲಿ ಬಿಜೆಪಿಯನ್ನಾಗ್ಲಿ ಬ್ಲೇಮ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಪ್ರಶ್ನೆ ಕೇಳಲೇಬಾರ್ದು ಅನ್ನೋದು ನನ್ನ ಉದ್ದೇಶ. ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಈ ಯೋಜನೆ ಯಾರ್ಯಾರು ಎಷ್ಟೆಷ್ಟು ಉತ್ಸುಕತೆ ತೋರಿಸಿದ್ದಾರೆ, ಎಷ್ಟೆಷ್ಟು ಕಾಳಜಿ ತೋರಿಸಿದ್ದಾರೆ ಅಂತ ಹೇಳಿ ನಾವು ಹೋಮ್ವರ್ಕ್ ಮಾಡುವಾಗ, ಈ ಡಿಬೇಟಿಗೆ ಬೇಕಾದ ಅಂಶಗಳನ್ನು ಹುಡುಕುವಾಗ ಬಿಜೆಪಿ ಸರ್ಕಾರದಲ್ಲೂ ಪ್ರಸ್ತಾಪ ಆಗಿದೆ. ಬೊಮ್ಮಾಯಿಯವರು 1,000 ಕೋಟಿ ಎತ್ತಿಟ್ಬಿಟ್ಟಿದ್ರು ಇದಕ್ಕೆ DPR ಮತ್ತೊಂದು ಮಗದೊಂದು ಯೋಜನೆ ಅನುಷ್ಠಾನ ಅಂತ ಹೇಳಿ. ಅಲ್ಲಿಗ ಆ ಹಂತಕ್ಕೆ ಅವ್ರಿಗೆ ಎತ್ಕೊಂಡಿದ್ರು. ಹಾಗಂತ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಮರೆತು ಬಿಟ್ಟಿದ್ದೀರಾ? ಇಲ್ಲ. ವೆರಿ ಲೇಟೆಸ್ಟ್ ಅಂತಂದ್ರೆ ಕಳೆದ ಬಾರಿ ಸಿದ್ದರಾಮಯ್ಯನವರು ಮಂಡಿಸಿದ ಕಡೆಯ ಬಜೆಟ್ನಲ್ಲೂ ಕೂಡ ಈ ನವಲಿ ಪ್ರಾಜೆಕ್ಟ್ ಬಗ್ಗೆ ಪ್ರಸ್ತಾಪ ಆಗಿದೆ. ಬಟ್ ಸರ್, ಕೇವಲ ಪ್ರಸ್ತಾಪ ಅನ್ನೋ ಹಂತದಲ್ಲಿರುವ ಈ ಯೋಜನೆ ಅನುಷ್ಠಾನ ಆಗತ್ತಾ ಅನ್ನೋದು ನೋಡಿ ಸ್ಮಿತಾ, ಏನು ನಮ್ಮ ಕೃಷ್ಣ ಬಚಾವತ್ ಆಯೋಗದ ನಂತರ ನಮ್ಮ ಏನು ವಾಟರ್ ಡಿಸ್ಪ್ಯೂಟ್ಸ್ಗಳನ್ನು ನಾವು ಡಿಸ್ಚಾರ್ಜ್ ಮಾಡಿದ್ದೇವೆ ಮತ್ತು ಶೇರ್ ಮಾಡ್ಕೊಂಡಿದ್ದೇವೆ. ಅದರ ಪ್ರಕಾರ ನಮ್ಮ ಕರ್ನಾಟಕದ ಸರಿಸುಮಾರು 60% ವಾಟರ್ನ ನಾವು ಸರಿಯಾಗಿ ಉಪಯೋಗಿಸ್ಕೊಳ್ತಾನೆ ಇಲ್ಲ. ಅದು ಕಾವೇರಿ ಇರ್ಬೋದು, ಕೃಷ್ಣ ಇರ್ಬೋದು, ತುಂಗಭದ್ರಾ ಇರ್ಬೋದು, ಅಥವಾ ಮೇಕೆದಾಟಿಗೆ ಏನು ಮಾತಾಡ್ತೀವಿ ಅದಿರ್ಬೋದು, ಅಥವಾ ಏನು ಮಹಾದಾಯಿ ಇರ್ಬೋದು. ಸರಿಸುಮಾರು 60% ವಾಟರು ಸಮುದ್ರವನ್ನು ಸೇರುತ್ತೆ, ಇನ್ಕ್ಲೂಡಿಂಗ್ ಶರಾವತಿನಲ್ಲಿ ಸರಿಸುಮಾರು 200 TMCಗಿನ ಅಧಿಕ ನೀರು ರಾಜ್ಯದ ರಾಜ್ಯದ ರೈತರಿಗೆ ಅನುಕೂಲ ಆಗ್ತಾ ಇಲ್ಲ. ಈಗ ನಾನು ಪಕ್ಷದ ವಕ್ತಾರನಾಗಿ ಬಂದು ನಾನು ಇಲ್ಲಿ ಯಾರನ್ನು ಬ್ಲೇಮ್ ಮಾಡೋದಲ್ಲ, ಆದರೆ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಬೇಕು. ಇದನ್ನು ನಾವು ಏನು ಮಾಡಿದ್ವಿ, ಇಂದಿನ ಸರ್ಕಾರ ಕೂಡ ಒಂದು DPR ರೆಡಿ ಮಾಡೋದಕ್ಕೆ ಬಡ್ಜೆಟನ್ನು ಅಲೋಕೇಟ್ ಮಾಡ್ತು, 1,000 ಕೋಟಿಯನ್ನು ರಿಸರ್ವ್ ಆಗಿಟ್ಟಿದ್ರು. ಅದಾದ ನಂತರ ನಾವು ಏನು ಮಾಡಿದ್ವಿ, ಕೇಂದ್ರ ಸರ್ಕಾರಕ್ಕೆ ಒಂದು ಪ್ರಪೋಸಲ್ ಅನ್ನು ಕಳಿಸಿದ್ವಿ. ರಾಜ್ಯ ಸರ್ಕಾರದಿಂದ ಹಿಂದಿನ ಸರ್ಕಾರನ ಕಳಿಸಿದ್ದು, ನಾವು ಕಳಿಸಿದ್ವಿ. ಏನಂತ ಇದನ್ನ ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಕನ್ಸಿಡರ್ ಮಾಡಿ. ಯಾಕೆ ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಕನ್ಸಿಡರ್ ಮಾಡಿ ಅಂತ ನಾವು ಕೇಳಿದ್ವಿ ಅಂತ ಹೇಳಿದ್ರೆ, ಇದು 3 ರಾಜ್ಯಗಳ ಮೊದಲು ಆಂಧ್ರ ಮಾತ್ರ ಇತ್ತು. ಅನ್ಡಿವೈಡೆಡ್ ಆಂಧ್ರ ಇದ್ದಾಗ ಅದ್ರದ್ದು ಡಿಸ್ಪ್ಯೂಟ್ ಇತ್ತು. ಅದಕ್ಕೆ 1% ಅಮೌಂಟ್ TMC ಎಷ್ಟು ಹೋಗಬೇಕು ಅದನ್ನು ಅವ್ರಿಗೆ ನಾವು ಕೊಡ್ತಾ ಇದ್ದೇವೆ. ಸೊ ನಮಗೆ ಕಳೆದ 3-4 ವರ್ಷದಿಂದ 2022ರಲ್ಲಿ 606 TMC ನೀರು ಹೋಗಿದೆ ಕರ್ನಾಟಕದಿಂದ. 606 TMC ಇನ್ ಕೇಸ್ ನಾವು ಓಲ್ಡ್ ಮಾಡುವಂಥ ಕೆಪಾಸಿಟಿ ಇದ್ದಿದ್ರೆ ಈಗೇನು ನಾವು 3-4 ಜಿಲ್ಲೆಗಳಿಗೆ ಮಾತ್ರ ಕೊಡ್ತಾ ಇದ್ದೀವಿ. ಸೊ ಬಳ್ಳಾರಿ ಭಾಗದಲ್ಲಿ ಇನ್ನಷ್ಟು ಇದನ್ನ ನೀರನ್ನು ಕೊಡ್ತಾ ಇಲ್ಲ, ಅಥವಾ ಚಿತ್ರದುರ್ಗ ಭಾಗಕ್ಕೆ ಆ ನೀರನ್ನು ನಾವು ಡೈವರ್ಟ್ ಮಾಡುವಂಥ ಅವಕಾಶಗಳಿತ್ತು. ಚಿತ್ರದುರ್ಗ ಮತ್ತು ಅದೇ ರೀತಿ ಕೋಲಾರಕ್ಕೂ ಕೊಡುವಂಥ ಅವಕಾಶಗಳಿತ್ತು. ಈಗ ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ, ಇಟ್ಸ್ ಅನ್ ಇಂಟ್ರೆಸ್ಟೆಡ್ ಡಿಸ್ಪ್ಯೂಟ್ ಆಗಿರೋದೇ ನಾವು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ. ಐ ಆಮ್ ನಾಟ್ ಬ್ಲೇಮಿಂಗ್ ಹಿಯರ್. ನಾನು ಕೇಂದ್ರ ಸರ್ಕಾರವನ್ನು ನೀವು ಯಾಕೆ ಮಾಡಿಲ್ಲ ಅಂತೇಳಿ ನಾನು ಬ್ಲೇಮ್ ಮಾಡ್ತಾ ಇಲ್ಲ. ಆದರೆ ಕೇಂದ್ರ ಸರ್ಕಾರ ಈ ವಿಚಾರದಲ್ಲಿ ದಯವಿಟ್ಟು ಸ್ವಲ್ಪ ಗಮನ ಹರಿಸಿ. ಮೊನ್ನೆ ದೇವೇಗೌಡರು ಒಂದ್ಸರಿ ಈ ವಿಚಾರ ಬಗ್ಗೆ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡಿದ್ರು. ಇದ್ರ ಬಗ್ಗೆ ನೋಡಿ, ಈ ತರ ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ. ಯಾಕೆ ಅಂತಂದ್ರೆ ನಾವು ಒಂದು ಟ್ರಿಬ್ಯೂಟರಿ ಫೈನಲ್ ವೆರಿಡಿಕ್ಟ್ ಬಂದಾಗ ಅದನ್ನು ಸರಿಯಾದ ನಿರ್ಧಾರವನ್ನ ಕಟ್ ಥ್ರೋಟ್ ಡಿಸಿಷನ್ ಅನ್ನೋಕ್ಕೇನು ಜಡ್ಜ್ಮೆಂಟ್ಗಳು ಕೊಡ್ತಾ ಇಲ್ಲ. ಹಾಗಾಗಿ ಏನಾಗ್ತದೆ, ಸಂಕಷ್ಟದ ಸಮಯದಲ್ಲಿ ಏನಾಗಬೇಕು, ಕಾವೇರಿ ವಿಚಾರದ ನಮ್ಗೆ ಅದೇ ಆಗಿರ್ತಕ್ಕಂಥದ್ದು. ಸೊ ಆ ದೃಷ್ಟಿಯಿಂದ ನಾವು ಕೇಂದ್ರ ಸರ್ಕಾರವನ್ನು ಹಲವಾರು ಬಾರಿ ಮನವಿ ಮಾಡಿದ್ದೇವೆ. ಮೊನ್ನೆ DK ಶಿವಕುಮಾರ್ ಜಲಸಂಪನ್ಮೂಲ ಸಚಿವರಾದಾಗೂ ಕೂಡ 4 ಬಾರಿ SR ಪಾಟೀಲ್ ಅವ್ರ ಭೇಟಿ ಮಾಡಿ ಮಾತಾಡಿದ್ದಾರೆ. CR ಪಾಟೀಲ್ ಅವ್ರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ಈ ರೀತಿಯಾದಂಥ 600 TMC ನೀರು ಇವನ್ ತೆಲಂಗಾಣ ಆಂಧ್ರ ಕೂಡ ಅಷ್ಟನ್ನು ಉಪಯೋಗಿಸ್ತಾ ಇಲ್ಲ. ಹಾರ್ಡ್ಲಿ ಒಂದು 50-60 TMC ಮಾತ್ರ ಯೂಸ್ ಮಾಡ್ತಾ ಇದ್ದಾರೆ, ಅಥವಾ ಒಂದು 100 TMC ಯೂಸ್ ಮಾಡ್ತಿರ್ಬೋದು. ಬಟ್ ಮಿಕ್ಕಿದೆಲ್ಲ ಸಮುದ್ರ ಸೇರ್ತಾ ಇದೆ ಅಂದ್ರೆ ಇದು ನ್ಯಾಷನಲ್ ವೇಸ್ಟ್. 500 ಅಥವಾ 300-400 TMC ನೀರು ವೇಸ್ಟ್ ಆಗಿ ಸಮುದ್ರ ಸೇರ್ತಾ ಇದೆ ಅಂದ್ರೆ ಅದು ಕರ್ನಾಟಕ ರಾಜ್ಯದ ಮಾತ್ರ ಅಲ್ಲ, ಇಡೀ ದೇಶದ ಆಸ್ತಿ ನಷ್ಟ ಆಗ್ತಾ ಇದೆ.